ವೆಲ್ಕಮ್ ಬ್ಯಾಕ್ ಟು ಇಸಿ ಸಿಂಪ್ಲಿಫೈಡ್. ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಎಲೆಕ್ಟ್ರಾನಿಕ್ಸ್ ಕಾಂಪೋನೆಂಟ್ಸ್ ಪಿಕ್ಚರ್ ವಿತ್ ಯೂಸರ್ಸ್ ಮತ್ತು ಸಿಂಬಲ್ಸ್ ನೋಡೋಣ. ಸೊ ಬಿಫೋರ್ ದಟ್ ಸಿ ಇಯರ್ ಆಲ್ಮೋಸ್ಟ್ ಎಲ್ಲ ಕಾಂಪೋನೆಂಟ್ಸು ಕಲಿಯೋಂಥ ಅವಶ್ಯಕತೆ ಇದೆ, ಬಟ್ ಮೇಯ್ನ್ಲಿ 10ರಿಂದ 15 ಕಾಂಪೋನೆಂಟ್ಸ್ ಇದೆ ಸಿ ಇಯರ್. ಓಕೆ, ಯಾವ್ಯಾವಪ್ಪ ಅಂದರೆ ರೆಸಿಸ್ಟರ್, ಕೆಪಾಸಿಟರ್, ಇಂಡಕ್ಟರ್, ಟ್ರಾನ್ಸಿಸ್ಟರ್. ಓಕೆನಾ. ಸೊ ದೀಸ್ ಆರ್ ದಿ ಮೇನ್ ಇಂಪಾರ್ಟೆಂಟ್ ಕಾಂಪೋನೆಂಟ್ಸ್. ಓಕೆನಾ. ಈ ಸ್ಮಾಲ್ ಕಾಂಪೋನೆಂಟ್ಸ್ ಇಲ್ಲದೆ ಯಾವುದೇ ಎಲೆಕ್ಟ್ರಾನಿಕ್ಸ್ ಡಿವೈಸ್ ಕೆಲಸ ಮಾಡೋದಿಲ್ಲ. ಓಕೆ, ಇವತ್ತು ನಾವು ಎಲ್ಲವನ್ನು ಪ್ರಾಕ್ಟಿಕಲ್ ಆಗಿ ನೋಡೋಣ. ಓಕೆ, ಸೊ ಫಸ್ಟ್ ಆಫ್ ಆಲ್ ಎಲೆಕ್ಟ್ರಾನಿಕ್ಸ್ ಕಾಂಪೋನೆಂಟ್ಸ್ ಅಲ್ಲಿ 2 ಟೈಪ್ಸ್, ಒಂದು ಪ್ಯಾಸಿವ್ ಕಾಂಪೋನೆಂಟ್ಸ್ ಮತ್ತು ಇನ್ನೊಂದು ಆಕ್ಟಿವ್ ಕಾಂಪೋನೆಂಟ್ಸ್. ಇದೆಲ್ಲ ಇದೆ. ಓಕೆ, ಇವೆಲ್ಲ ಫುಲ್ ಡೀಟೇಲ್ ಆಗಿ ಬೇಡ. ಓಕೆನಾ. ಸೊ ಫಸ್ಟ್ ಏನಪ್ಪ ಅಂದರೆ ಪ್ಯಾಸಿವ್ ಕಾಂಪೋನೆಂಟ್ಸ್ ಅಂದರೆ ಏನು, ಆಕ್ಟಿವ್ ಕಾಂಪೋನೆಂಟ್ಸ್ ತಿಳ್ಕೊಳ್ಳೋಣ. ಓಕೆನಾ. ಆಕ್ಟಿವ್ ಕಾಂಪೋನೆಂಟ್ಸ್ ಅಂದರೆ ಪವರ್ ಬೇಕು, ಪ್ಯಾಸಿವ್ ಕಾಂಪೋನೆಂಟ್ಸ್ ಅಂದರೆ ಪವರ್ ಬೇಡ. ಅಂದರೆ ಅದೇನಾದ್ರು ವರ್ಕ್ ಆಗಬೇಕು ಅಂದರೆ ಆಕ್ಟಿವ್ ಕಾಂಪೋನೆಂಟ್ಸ್ಗೆ ಪವರ್ನ ಕೊಡಬೇಕು ಎಕ್ಸ್ಟರ್ನಲ್ಲಿ, ಪ್ಯಾಸಿವ್ ಕಾಂಪೋನೆಂಟ್ಸ್ಗೆ ಪವರ್ ಏನು ಕೊಡೋ ಅವಶ್ಯಕತೆ. ಓಕೆನಾ. ದಿಸ್ ಈಸ್ ಅಬೌಟ್ ಆಕ್ಟಿವ್ ಮತ್ತು ಪ್ಯಾಸಿವ್. ಪ್ಯಾಸಿವಲ್ಲಿ ಯಾವ ಬರ್ತವೆ, ರೆಸಿಸ್ಟರು, ಕೆಪಾಸಿಟರ್, ಇಂಡಕ್ಟರ್ಸ್ ಬರ್ತವೆ. ಆಕ್ಟಿವಲ್ಲಿ ಲೈಕ್ ಡಯೋಡ್ಸ್, ಟ್ರಾನ್ಸಿಸ್ಟರ್, ಡಯೋಡ್ಸ್ 0.7 ಕೊಡಲೇಬೇಕಲ್ವಾ ವರ್ಕ್ ಆಗೋಕ್ಕೆ. ಸೊ 0.7 ಅಂದರೆ ಅಂದರೆ ಡೋಂಟ್ ವರಿ, ಸೊ ಕೊಡಬೇಕಲ್ಲ ವರ್ಕ್ ಆಗೋಕ್ಕೆ. ಸೊ ಹಂಗೆ ಕೊಡ್ತೀವಿ. ಲೆಟಸ್ ಈಗ ಬೇಸಿಕಾಗಿ ಎಲೆಕ್ಟ್ರಾನಿಕ್ಸ್ ಕಾಂಪೋನೆಂಟ್ಸ್ ಅಂದರೆ ಏನು ತಿಳ್ಕೊಬೇಕು ಅಂದರೆ, ಸಿಂಪಲ್. ಎಲೆಕ್ಟ್ರಾನಿಕ್ಸ್ ಕಾಂಪೋನೆಂಟ್ಸ್ ಅಂದರೆ ಸ್ಮಾಲ್ ಪಾರ್ಟ್ಸ್ ಯೂಸ್ ಟು ಬಿಲ್ಡ್ ಸರ್ಕ್ಯೂಟ್. ಓಕೆನಾ. ಸೊ ನಿಮಗೆ ಪ್ಯಾಸಿವ್ ಗೊತ್ತಾಯಿತು, ಆಕ್ಟಿವ್ ಗೊತ್ತಾಯಿತು. ಪ್ಯಾಸಿವ್ ಅಂದ್ರೇನು, ಡು ನಾಟ್ ನೀಡ್ ಪವರ್ ಅಲ್ವಾ. ಸೊ ಈಗ ಫಸ್ಟ್ ರೆಸಿಸ್ಟರ್ ಇಂದ ಸ್ಟಾರ್ಟ್ ಮಾಡೋಣ. ರೆಸಿಸ್ಟರ್ ನಾನು ಫಸ್ಟ್ನೇ ಕ್ಲಾಸಲ್ಲಿ ಹೇಳಿದ್ದೀನಿ, ಫೌಂಡೇಶನ್ ಇರಿಸಿದೆ. ರೆಸಿಸ್ಟರ್ ಏನು ಬೇಕು, ಟು ಕಂಟ್ರೋಲ್ ದಿ ಕರೆಂಟ್. ಓಕೆನಾ. ಕರೆಂಟ್ನ ಕಂಟ್ರೋಲ್ ಮಾಡೋಕ್ಕೆ ಬೇಕು. ಆ್ಯಂಡ್ ಪ್ರೊಟೆಕ್ಟ್ಸ್ ಕಾಂಪೋನೆಂಟ್ಸ್ ಎಲ್ ಇ ಡಿಯಿಂದ. ಇದು ರೆಸಿಸ್ಟರ್ ಸಿಂಬಲ್ಲು, ಇದು ಕೂಡ ರೆಸಿಸ್ಟರ್ ಸಿಂಬಲ್, ಬಟ್ ವೇರಿಯೇಬಲ್ ರೆಸಿಸ್ಟರ್. ನೋಡಿ, ಇದು ರೆಸಿಸ್ಟರ್. ಓಕೆನಾ. ಇದು ವೇರಿಯೇಬಲ್ ರೆಸಿಸ್ಟರ್. ಇದು ಕಲರ್ಸ್ ಎಲ್ಲ ಇದೆಯಲ್ಲ, ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಡೋಂಟ್ ವರಿ, ನೆಕ್ಸ್ಟ್ ವಿಡಿಯೋದಲ್ಲಿ ಅದೇ ಕಲರ್ ಪ್ಯಾಂಟ್ಸ್ ಬಗ್ಗೆನೇ ಮಾಡ್ತೀನಿ. ಓಕೆನಾ. ಸೊ ಆ್ಯಂಡ್ ಟೈಪ್ಸ್ ಬರ್ತೀನಿ ಅಂದರೆ ಫಿಕ್ಸ್ಡ್ ರೆಸಿಸ್ಟರು, ವೇರಿಯೇಬಲು ಮತ್ತು ಥರ್ಮಿಸ್ಟರು, ಎಲ್ ಡಿ ಆರ್ ಅಂತ ಬರುತ್ತೆ. ಇವೆಲ್ಲ ಎಲ್ಲೆಲ್ಲಪ್ಪ ಯೂಸ್ ಮಾಡ್ತೀವಿ ಈ ರೆಸಿಸ್ಟರ್ಸ್ನೆಲ್ಲ ಅಂದರೆ, ವೋಲ್ಟೇಜ್ ಡಿವೈಡರ್ ಸರ್ಕ್ಯೂಟ್ಸು ಮತ್ತು ಸೆನ್ಸರ್ಸು ಮತ್ತು ಎಲ್ ಇ ಡಿ ಇಲ್ಲೆಲ್ಲ ಯೂಸ್ ಮಾಡ್ತೀವಿ. ಓಕೆನಾ. ದಿಸ್ ಈಸ್ ಆಲ್ ಅಬೌಟ್ ರೆಸಿಸ್ಟರ್. ದೆನ್ ಕಮ್ ಟು ದಿ ಕೆಪಾಸಿಟರ್. ಕೆಪಾಸಿಟರ್ ಅಂದ್ರೇನು, ಇದು ಸ್ಟೋರ್ಸ್ ಎನರ್ಜಿ. ಓಕೆನಾ. ಇದು ಸ್ಟೋರ್ಸ್ ಎನರ್ಜಿ. ಇದರಲ್ಲಿ ಏನು ಬರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ ಅಲ್ವಾ, ರಿಮೆಂಬರ್ ಪ್ರೀವಿಯಸ್ ಕ್ಲಾಸ್. ಇದು ಸಿಂಬಲ್. ಇದು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಇದು ಎನರ್ಜಿ ಸ್ಟೋರ್ ಮಾಡೋಕ್ಕೆ, ಫಿಲ್ಟ್ರಿಂಗು, ಟೈಮಿಂಗಲ್ಲಿ ಯೂಸ್ ಮಾಡ್ತೀವಿ. ನೋಡಿ, ಇದು ಅಂದರೆ ಪಿಕ್ಚರು. ಈ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕೆಪಾಸಿಟರ್ಸ್ ಇದೆ. ಓಕೆನಾ. ಮೇಯ್ನ್ಲಿ ಅರ್ಥ ಮಾಡ್ಕೊಬೇಕಾದ್ರೆ 2 ಟೈಪ್ಸ್ ಇದೆ. ಒಂದು ಪೋಲರೈಸ್ಡ್, ಸಿಂಪಲ್ ಆಗಿ ಹೇಳ್ಬೇಕು ಅಂದರೆ ಪಾಸಿಟಿವ್ ನೆಗೆಟಿವ್ ಸಿಂಬಲ್ಸ್ ಇರ್ತವೆ. ಇನ್ನೊಂದು ನಾನ್ ಪೋಲರೈಸ್ಡ್. ಇಲ್ಲಿ ಸಿಂಬಲ್ಸ್ ಇರಲ್ಲ. ಸಿಂಪಲ್ ಯಾವ ಕಡೆಯಿಂದ ಬೇಕಾದರೂ ಕನೆಕ್ಟ್ ಮಾಡ್ಕೊಬೋದು. ಓಕೆನಾ. ಉದ್ದ ಇರೋ ಪಿನ್ನು ಪಾಸಿಟಿವ್. ಓಕೆನಾ. ಚಿಕ್ಕ ಇರೋ ಪಿನ್ನು ನೆಗೆಟಿವ್. ಓಕೆನಾ. ಪೋಲರೈಸ್ಡಲ್ಲಿ. ಸೊ ಇದು ಟೈಪ್ಸ್ ಯಾವ್ಯಾವ ಟೈಪ್ಸ್ ಬರುತ್ತೆ ಅಂದರೆ ಸೆರಾಮಿಕ್ಕು, ಎಲೆಕ್ಟ್ರೋಲೈಟಿಕ್ಕು ಮತ್ತು ವೇರಿಯೇಬಲು, ಟ್ಯಾಂಟಲಮ್ಮು, ಕೆಪಾಸಿಟರ್ ಇವೆಲ್ಲ ಬರ್ತವೆ. ಸೊ ಇವನ್ನೆಲ್ಲ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಕೆಪಾಸಿಟರ್ಸ್ನ ಪವರ್ ಸಪ್ಲೈ, ಫಿಲ್ಟ್ರಿಂಗು ಮತ್ತು ನಾಯ್ಸ್ ರಿಮೂವಲ್ಲು ಮತ್ತು ಟೈಮಿಂಗ್ ಸರ್ಕ್ಯೂಟ್ಸು ಮತ್ತು ಎನರ್ಜಿ ಸ್ಟೋರೇಜಲ್ಲಿ ಯೂಸ್ ಮಾಡ್ತೀವಿ. ಓಕೆನಾ. ಸೊ ಕಮ್ ಟು ದಿ ಇಂಡಕ್ಟರ್. ಇಂಡಕ್ಟರು ಸ್ಟೋರ್ಸ್ ಮ್ಯಾಗ್ನೆಟಿಕ್ ಎನರ್ಜಿ, ಬಟ್ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆನಾ. ಸಿಂಬಲ್ ಇದು, ಬಟ್ ಸಿಂಬಲ್ ಏನಾದ್ರು ತಪ್ಪಾಗಿದೆ. ಸಿಂಬಲ್ ಯಾವ ರೀತಿ ಬರುತ್ತೆ ಅಂದರೆ ಹಿಂಗೆ ಬಂದು ಈ ರೀತಿ ಬರುತ್ತೆ. ಓಕೆನಾ. ಸಿಂಬಲ್ ಆಫ್ ದಿಸ್ ಇಂಡಕ್ಟರ್. ಓಕೆನಾ. ಇದೇನು ಯೂಸಸ್ ಏನೋ, ಸ್ಟೋರ್ ಮ್ಯಾಗ್ನೆಟಿಕ್ ಎನರ್ಜಿ, ಡೆಫಿನೆಟ್ಲಿ used in filters and power circuit. This is the picture of the inductor. ಓಕೆನಾ. ಇದು ದೊಡ್ಡ ಸೈಜಲ್ಲಿ ಇದೆ, ಇನ್ನು ಸ್ಮಾಲ್ ಸೈಜ್ ಇಂಡಕ್ಟರ್ ಯೂಸ್ ಮಾಡ್ತಾರೆ. ಓಕೆನಾ. ಈ ರೀತಿ. ಓಕೆನಾ. ಇದು ರೆಸಿಸ್ಟರು. ಓಕೆನಾ. ಇದು ಈ ರೀತಿ ಇಂಡಕ್ಟರ್ಸ್ ಎಲ್ಲ ಇರ್ತವೆ. ಓಕೆ. ಟೈಪ್ಸ್ ಯಾವ್ಯಾವು, ಏರ್ ಕೋರ್ ಇಂಡಕ್ಟರ್ ಅಂತ ಬರುತ್ತೆ, ಮತ್ತು ಐರನ್ ಕೋರ್ ಬರುತ್ತೆ, ಮತ್ತು ಫೆರೈಟ್ ಕೋರ್ ಅಂತ ಬರುತ್ತೆ. ಇವೆಲ್ಲ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಪವರ್ ಸಪ್ಲೈ ಮತ್ತು ಫಿಲ್ಟರು, ಟ್ರಾನ್ಸ್ಫಾರ್ಮರು ಮತ್ತು ರೇಡಿಯೋ ಫ್ರೀಕ್ವೆನ್ಸಿಲೆಲ್ಲ ಯೂಸ್ ಮಾಡ್ತೀವಿ. ಓಕೆನಾ. ದೆನ್ ಕಮ್ ಟು ದಿ ಡಯೋಡ್. ಡಯೋಡ್ ಅಂದ್ರೇನು, ಒನ್ ವೇ ಆಫ್ ಕರೆಂಟ್. ಇದು ಏನು ಮಾಡುತ್ತೆ, ಒಂದು ವೇನಲ್ಲಿ ಕರೆಂಟ್ ಫ್ಲೋ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಅಲ್ವಾ. ಇದು ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂದರೆ ಅಲೋ ಕರೆಂಟ್ ಇನ್ ಒನ್ ಡೈರೆಕ್ಷನ್, ಡೆಫಿನೆಟ್ಲಿ ಇನ್ ರೆಕ್ಟಿಫೈರಲ್ಲಿ ಯೂಸ್ ಆಗುತ್ತೆ. ದಿಸ್ ಈಸ್ ದಿ ಸಿಂಪಲ್. ಓಕೆನಾ. ಡಯೋಡು ಇಲ್ಲಿ ಸಿಲ್ವರ್ ಪ್ಲೇಟ್ ಯಾವ ಕಡೆ ಇದೆ ಕೋಟಿಂಗು, ಆ ಕಡೆ ನೆಗೆಟಿವ್ ಇರುತ್ತೆ. ಓಕೆನಾ. ಬ್ಲಾಕ್ ಸೈಡು ಪಾಸಿಟಿವ್. ಈ ರೀತಿ ಸಿಂಪಲ್. ಓಕೆನಾ. ಇದು ಉಲ್ಟಾ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ, ರಿವರ್ಸ್ ಆಗಿಬಿಡುತ್ತೆ. ಸೊ ಅವಾಗ ಸರ್ಕ್ಯೂಟು ವರ್ಕ್ ಆಗಲ್ಲ. ಓಕೆನಾ. ಅದೇ ಟೈಪ್ಸ್ ಯಾವು, ರೆಕ್ಟಿಫೈಡ್ ಡಯೋಡು, ಕ್ಲೀನರ್ ಡಯೋಡು, ಎಲ್ ಇ ಡಿ, ಸ್ಕೂಟಿ ಡಯೋಡು. ಓಕೆನಾ. ದಿಸ್ ಈಸ್ ದಿ ಟೈಪ್ಸ್. ಇವೆಲ್ಲ ಎಲ್ಲಿ ಯೂಸ್ ಮಾಡ್ತೀವಿ, ರೆಕ್ಟಿಫೈಯರಲ್ಲಿ, ಮತ್ತು ವೋಲ್ಟೇಜ್ ರೆಗ್ಯುಲೇಷನಲ್ಲಿ, ಇಂಡಕ್ಟರ್ಸಲ್ಲಿ. ಓಕೆನಾ. ಎಲ್ ಇ ಡಿಲಿ, ದೆನ್ ಪ್ರೊಟೆಕ್ಷನ್ ಸರ್ಕ್ಯೂಟ್ಸಲ್ಲಿ ಯೂಸ್ ಮಾಡ್ತೀವಿ. ಓಕೆ. ದೆನ್ ಕಮ್ ಟು ದಿ ಟ್ರಾನ್ಸಿಸ್ಟರ್. ವೆರಿ ಇಂಪಾರ್ಟೆಂಟು.
ಟ್ರಾನ್ಸಿಸ್ಟರ್ ಸ್ವಿಚ್ ಅಥವಾ ಆಂಪ್ಲಿಫೈರ್ ಆಗಿ ಯೂಸ್ ಮಾಡ್ತೀವಿ. ಓಕೆನಾ, ದಿಸ್ ಇಸ್ ದಿ ಪಿಕ್ಚರ್ ಆಫ್ ದಿ ಟ್ರಾನ್ಸಿಸ್ಟರ್, ಇದು ಸಿಂಬಲ್ ಆಫ್ ದಿ ಟ್ರಾನ್ಸಿಸ್ಟರ್. ಓಕೆನಾ, ಇದು ಎನ್ ಪಿ ಪಿ ಎನ್ ಪಿ, ಇದು ಮಾಸ್ಫೆಟ್. ಏನಿದು ಎನ್ ಪಿ ಎನ್ ಪಿ ಮಾಸ್ಫೆಟ್ ಅಂದರೆ ಸಿಂಪಲ್ ಟೈಪ್ಸ್, 2 ಟೈಪ್ಸ್ ಬರುತ್ತೆ, ಒಂದು ಬಿ ಜೆ ಟಿ ಮತ್ತು ಮಾಸ್ಫೆಟ್ ಅಂತ. ಇಲ್ಲಿ ಏನಪ್ಪ ಅಂದರೆ ಬಿ ಜೆ ಟಿ ಓಲ್ಡ್ ವರ್ಷನ್. ಓಕೆನಾ, ಇದು ಕರೆಂಟ್ ಕಂಟ್ರೋಲ್ ಮಾಡುತ್ತೆ ಬಿ ಜೆ ಟಿ. ಮಾಸ್ಫೆಟ್ ವೋಲ್ಟೇಜ್ ಕಂಟ್ರೋಲ್ ಮಾಡುತ್ತೆ. ಓಕೆನಾ, ಸೊ ಸ್ಪೀಡ್ ಒಂದು ಸ್ವಲ್ಪ ಕಮ್ಮಿ ಬಿ ಜೆ ಟಿ ಕಂಪೇರ್ ಟು ಮಾಸ್ಫೆಟ್. ಓಕೆನಾ, ಸೊ ಬಿ ಜೆ ಟಿ ಇಸ್ ಓಲ್ಡ್ ಮೆಥಡ್ ಮತ್ತು ಮಾಸ್ಫೆಟ್ ಮಾಡರ್ನ್ ಮತ್ತು ಎಫಿಷಿಯೆಂಟ್. ಸಿ ಹಿಯರ್ ಬಿ ಜೆ ಟಿಗೂ ಮತ್ತು ಮಾಸ್ಫೆಟ್ಗೂ ಡಿಫ್ರೆನ್ಸ್. ಓಕೆನಾ, ದೆನ್ ಇದು ಎಲ್ಲೆಲ್ಲಿ ಯೂಸ್ ಮಾಡ್ತೀವಪ್ಪ ಅಂದರೆ ಸ್ವಿಚ್ಚಿಂಗು, ಆ್ಯಂಪ್ಲಿಫೈರು, ಡಿಜಿಟಲ್ ಸರ್ಕ್ಯೂಟ್ಸು ಮತ್ತು ಮೋಟರ್ಸಲ್ಲೆಲ್ಲ ಯೂಸ್ ಮಾಡ್ತೀವಿ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಟ್ರಾನ್ಸಿಸ್ಟರ್ಸ್. ದೆನ್ ಐ ಸಿ ನೋಡಿ, ಐ ಸಿ ಸಿಂಪಲ್ ಆಗಿದೆ ಸರ್ಕ್ಯೂಟ್. ಈ ಐ ಸಿ ಅಂದರೆ ಏನಪ್ಪ ಅಂದರೆ ಮಲ್ಟಿಪಲ್ ಕಾಂಪೊನೆಂಟ್ಸ್ ಇನ್ ಒನ್ ಚಿಪ್, ಮೆನಿ ಕಾಂಪೊನೆಂಟ್ಸ್. ಓಕೆನಾ, 1000 ಬಿಲಿಯನ್ಸ್ ಆಫ್ ಟ್ರಾನ್ಸಿಸ್ಟರ್ಸ್ ಎಲ್ಲ ಇರ್ತವೆ. ಓಕೆನಾ, ಸಿ ದಿಸ್ ಆರ್ ದಿ ಟೈಪ್ಸ್ ಆಫ್ ವೆರೈಟಿ ಶೇಪಲ್ಲಿ ಇರ್ತವೆ ಐ ಸಿಸ್. ಓಕೆನಾ, ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಟು ಪರ್ಫಾರ್ಮ್ ಕಾಂಪ್ಲೆಕ್ಸ್ ಆಪರೇಷನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ, ಮತ್ತು ಯೂಸಲಿ ಕಂಪ್ಯೂಟರ್ಸ್, ಆರ್ಡಿನೋಸ್ ಅಂಡ್ ಮೊಬೈಲಲ್ಲೆಲ್ಲ ಯೂಸ್ ಮಾಡ್ತೀವಿ. ಟೈಪ್ಸ್ ಎಲ್ಲ ಬರುತ್ತೆ, ಅನಲಾಗ್ ಐ ಸಿ, ಡಿಜಿಟಲ್ ಐ ಸಿ, ಮೈಕ್ರೋ ಕಂಟ್ರೋಲರ್, ಮೈಕ್ರೋ ಪ್ರೊಸೆಸರ್ಸ್. ಓಕೆನಾ, ಸೊ ಅದೇ ಹೇಳಿದೆಲ್ಲ ಆಂಪ್ಲಿಫೈರ್ಸ್, ಟೈಮರ್ಸ್ ಮತ್ತು ಕಂಪ್ಯೂಟರೆಲ್ಲ ಯೂಸ್ ಮಾಡ್ತೀವಿ. ಮತ್ತು ವೋಲ್ಟೇಜ್ ರೆಗ್ಯುಲೇಟರ್, ಅದೇ ಆರ್ಡಿನಲ್ಲಿ ಹೇಳಿದ್ದೇನೆ ವೋಲ್ಟೇಜ್ ರೆಗ್ಯುಲೇಟರ್ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ. ಸೊ ದಿಸ್ ಈಸ್ ದಿಸ್ ಪಿಕ್ಚರ್ ಆಫ್ ದಿ ವೋಲ್ಟೇಜ್ ರೆಗ್ಯುಲೇಟರ್. ಈ ರೀತಿ ಇರುತ್ತೆ. ಓಕೆನಾ, ಒಂದು ಇನ್ಪುಟ್ಟು, ಒಂದು ಔಟ್ಪುಟ್ಟು ಮತ್ತು ಒಂದು ಗ್ರೌಂಡು. ಓಕೆನಾ, ಟೈಪ್ಸ್ ಏನೇನು, ಲೀನಿಯರ್ ರೆಗ್ಯುಲೇಟರ್ಸ್ ಮತ್ತು ಇದು ನಂಬರ್ಸ್. ಓಕೆನಾ, ಡೋಂಟ್ ವರಿ ಅಬೌಟ್ ದಟ್ ನಂಬರ್ಸ್. ದೆನ್ ಸ್ವಿಚಿಂಗ್ ರೆಗ್ಯುಲೇಟರ್ಸ್ ಇಲ್ಲಿ ಎಲ್ಲೆಲ್ಲಿ ಯೂಸ್ ಮಾಡ್ತೀವಪ್ಪ ಅಂದರೆ ಆರ್ಡಿನೋ ಪವರ್ ಸಪ್ಲೈನಲ್ಲಿ, ಮೊಬೈಲ್ ಚಾರ್ಜರ್ಸಲ್ಲಿ ಮತ್ತು ಪವರ್ ಸಿಸ್ಟಮಲ್ಲಿ ಯೂಸ್ ಮಾಡ್ತೀವಿ. ದೆನ್ ಎಲ್ ಇ ಡಿ, ಡೆಫಿನೆಟ್ಲಿ ನಿಮ್ಗೆ ಗೊತ್ತು ಎಲ್ ಇ ಡಿ ಸಿಂಪಲ್ ಹೇಳಬೇಕು ಅಂದರೆ ಒನ್ ವಿಚ್ ಹ್ಯಾಸ್ ಲಾಂಗ್ ಲೆಗ್ ಪಾಸಿಟಿವ್, ಒನ್ ವಿಚ್ ಹ್ಯಾಸ್ ಮೀನ್ಸ್ ಶಾರ್ಟು ಅಥವಾ ನೆಗೆಟಿವ್. ಓಕೆನಾ, ದೆನ್ ಟೈಪ್ಸ್ ಒಂದು ನಾರ್ಮಲ್ ಎಲ್ ಇ ಡಿ, ಆರ್ ಜಿ ಬಿ ಎಲ್ ಇ ಡಿ ಅಂದರೆ ರೆಡ್, ಗ್ರೀನ್ ಎಲ್ ಇ ಡಿ, ಬ್ಲೂ ಎಲ್ ಇ ಡಿ ಅಂತ ಬರುತ್ತೆ. ಓಕೆನಾ, ಹೈ ಪವರ್ ಎಲ್ ಇ ಡಿ ಮತ್ತು ಇನ್ಫ್ರಾರೆಡ್ ಎಲ್ ಇ ಡಿ. ಓಕೆನಾ, ಯೂಸಸ್ ಅದು ಇಂಡಿಕೇಟರ್ಸು, ದೆನ್ ಡಿಸ್ಪ್ಲೇಸು, ಲೈಟಿಂಗ್ ಎಲ್ಲ ಯೂಸ್ ಮಾಡ್ತೀವಿ. ದೆನ್ 7 ಸೆಗ್ಮೆಂಟ್ ಡಿಸ್ಪ್ಲೇ, ಇದು ವೆರಿ ಇಂಪಾರ್ಟೆಂಟ್. ತಲೆ ಕಟ್ಸ್ಕೊಂಡು ಹೋಗ್ಬಿಡಿ, ಎಲ್ಲ ಇನ್ಸೈಡ್ ಸರ್ಕ್ಯೂಟ್ ಎಲ್ಲ ಜಸ್ಟ್ ಈ ರೀತಿ ಇರುತ್ತೆ 7 ಸೆಗ್ಮೆಂಟ್ ಸರ್ಕ್ಯೂಟ್ಸ್ ಅಂದರೆ. ಇದರ ಟೈಪ್ಸ್ ಏನಪ್ಪ ಅಂದರೆ ಕಾಮನ್ ಎನೋಡ್ ಮತ್ತು ಕಾಮನ್ ಕ್ಯಾಥೋಡ್. ಸಿಂಪಲ್ ಸರ್ಕ್ಯೂಟ್ ನೋಡಿ ಹೇಳ್ಬೋದು. ಏನಂತ, ಇಲ್ಲಿ ಒಂದು ವಿ ಸಿ ಸಿ ಇಲ್ಲಿ ಕೊಟ್ಟಿದ್ದೀವಿ, ಒಂದು ಸೈಡ್ ವಿ ಸಿ ಸಿ ಇಲ್ಲಿ ಕೊಟ್ಟಿದ್ದೀವಿ. ಸೊ ಡಿಫ್ರೆನ್ಸ್ ಇಷ್ಟೇ ಸಿಂಪಲ್ ಆಗಿ. ಓಕೆನಾ, ದೆನ್ ಟೈಪ್ಸ್ ಅದೇನಿದೆ ಕಾಮನ್ ಮತ್ತು ಕ್ಯಾಥೋಡ್ ಅಂತ. ದೆನ್ ಯೂಸಸ್ ಇಲ್ಲಿ ಡಿಜಿಟಲ್ ಕ್ಲಾಕಲ್ಲಿ, ಕೌಂಟರ್ಸಲ್ಲಿ, ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತೀವಿ. ಓಕೆ, ದೆನ್ ರಿಲೇ ವೆರಿ ಇಂಪಾರ್ಟೆಂಟು ಮತ್ತು ಕನ್ಫ್ಯೂಸಿಂಗ್ ಆಗುತ್ತೆ. ರಿಲೇ ಏನಪ್ಪ ಅಂದರೆ ಸ್ವಿಚ್ಚಿಂಗ್ ಥರ ಆ್ಯಕ್ಟ್ ಮಾಡ್ತೀವಿ. ಈವನ್ ಟ್ರಾನ್ಸಿಸ್ಟರ್ ಇತ್ತಲ್ಲ, ರಿಲೇ ಇದ್ಯಾಕೆ ಯೂಸ್ ಮಾಡ್ತಿದ್ದೀರಾ ಅಂತ ಕೇಳ್ಬೋದು. ರಿಲೇ ಎಲೆಕ್ಟ್ರಿಕಲಲ್ಲಿ ಯೂಸ್ ಮಾಡ್ಕೊತೀವಿ. ಓಕೆನಾ, ಬಟ್ ಟ್ರಾನ್ಸಿಸ್ಟರ್ನ ಎಲೆಕ್ಟ್ರಾನಿಕ್ಸಲ್ಲಿ ಅಂದರೆ ಇದು ಹೈ ವೋಲ್ಟೇಜ್ನ ಕೂಡ ಯೂಸ್ ಮಾಡ್ಬೋದು ಇಲ್ಲಿ, ಬಟ್ ಟ್ರಾನ್ಸಿಸ್ಟರ್ ಆಗಲ್ಲ. ಓಕೆನಾ, ದಿಸ್ ಈಸ್ ಅಬೌಟ್ ರಿಲೇ. ಓಕೆನಾ, ದೆನ್ ಈ ರೀತಿ ಪಿಕ್ಚರ್ ಇದೆ ರಿಲೇದ. ಓಕೆನಾ, ಸಿ ಟೈಪ್ಸ್ ಏನು ಬರುತ್ತೆ, ಎಲೆಕ್ಟ್ರೋಮೆಕ್ಯಾನಿಕಲ್ ರಿಲೇ ಮತ್ತು ಸಾಲಿಡ್ ಸ್ಟೇಟ್ ರಿಲೇ ಅಂತ ಬರುತ್ತೆ. ಯೂಸಸ್ ಅದೇ ಕಂಟ್ರೋಲ್ ದ ಬಲ್ಬ್ ಆರ್ ಫ್ಯಾನ್ ಮತ್ತು ಓಮ್ ಆಟೋಮೇಷನ್ಸ್ ಇರ್ತವೆ. ಅದು ಹೈ ವೋಲ್ಟೇಜ್ ಸ್ವಿಚಿಂಗ್, ಅದಕ್ಕೆ ನಾನು ಎಲೆಕ್ಟ್ರಿಕಲ್ ಅಂತ ಮೆನ್ಷನ್ ಮಾಡಿದ್ದು. ಓಕೆನಾ, ದಿಸ್ ಈಸ್ ಆಲ್ ಅಬೌಟ್ ರಿಲೇ. ಇನ್ನು ಸಿಂಪಲ್ ನಿಮಗೆ ಇನ್ನೂ ರಿಲೇ ಅರ್ಥ ಆಗಬೇಕು ಅಂದರೆ ಈಗ ನಿಮಗೆ ಕಾಮನ್ ಆಗಿ ಸ್ವಿಚ್ ಆನ್ ಮತ್ತು ಆಫ್ ಅಂತ ಗೊತ್ತಲ್ವಾ. ಕರೆಂಟ್ ಏನಾದರೂ ಸ್ಟಾಪ್ಸ್ ಅಂದರೆ ಆಫ್ ಆಗಿದೆ, ಕರೆಂಟ್ ಹೋಗ್ತಿದ್ದರೆ ಆನ್ ಆಗಿದೆ. ಬಟ್ ರಿಲೇಲಿ ಏನಾಗುತ್ತೆ ಅಂದರೆ ಆಟೋಮೆಟಿಕ್ ಸ್ವಿಚ್. ಓಕೆನಾ, ಕಂಟ್ರೋಲ್ ಬೈ ಎಲೆಕ್ಟ್ರಿಸಿಟಿ. ಹಿಂಗೆ ಈಗ ನಾರ್ಮಲ್ ಆಗಿ ನಾವು ಪ್ರೆಸ್ ಎಲ್ಲ ಮಾಡಬೇಕು, ಬಟ್ ರಿಲೇಲಿ ಆರ್ಡಿನ ಪ್ರೆಸ್ ಆಟೋಮೆಟಿಕ್ಲಿ ಆರ್ಡಿನ ಹೇಳುತ್ತೆ. ಓಕೆನಾ, ಸೊ ಹಂಗಾಗಿ ರಿಲೇ ಯೂಸ್ ಮಾಡ್ತೀವಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಎಲೆಕ್ಟ್ರಾನಿಕ್ಸ್ ಆಲ್ ಕಾಂಪೊನೆಂಟ್ಸ್. ಐ ಹೋಪ್ ಅರ್ಥ ಆಗಿದೆ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಐ ಥಿಂಕ್ ರೆಸಿಸ್ಟರ್ ಕಲರ್ ಕೋಡ್ ಇದೆಯಲ್ಲ, ಅದು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅದು ಹೇಳ್ತೀನಿ. ಸೊ ನೆಕ್ಸ್ಟ್ ಬ್ರೆಡ್ ಬೋರ್ಡ್ ಅದು ಯಾವ ರೀತಿ ಕನೆಕ್ಷನ್ ಇದೆ ಅದ್ರ ಬಗ್ಗೆ ಹೇಳ್ತೀನಿ. ಓಕೆ, ನೆಕ್ಸ್ಟ್ರಿಂದ ಆರ್ಡಿನದು ಪ್ರಾಜೆಕ್ಟ್ಸ್ ಸ್ಟಾರ್ಟ್ ಮಾಡೋಣ. ಓಕೆ, ಥ್ಯಾಂಕ್ ಯು.